ಇಂದು ಡಿಕೆ ಪಟ್ಟಾಭಿಷೇಕ, ಹಾಗಾಗಿ ಕ್ಷಣಗಣನೆ ಶುರುವಾಗಿದೆ. ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾ ಇದ್ದಾರೆ. ನಾಯಕರುಗಳ ಮನೆಗೆ ತೆರಳಿ ಅವರನ್ನು ಆಹ್ವಾನಿಸಿದ್ದಾರೆ. ಜೊತೆಗೆ ಅಭಿಮಾನಿಗಳು ಪ್ರೀತಿಯಿಂದ ಬಂದಿದ್ದಾರೆ. ನಾನೇನು ಯಾರಿಗೂ ಆಹ್ವಾನ ಕೊಟ್ಟಿಲ್ಲ, ಆದರೂ ಪ್ರೀತಿಯಿಂದ ಕಾರ್ಯಕರ್ತರು ಬಂದಿದ್ದಾರೆ ಅಂತ ಬಂದ ಕಾರ್ಯಕರ್ತರ ಸಂಬಂಧಪಟ್ಟಂತೆ ಮಾತನಾಡಿ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಮಾತಾಡ್ತಾ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಿರ್ತಾರೆ? ಒಂದೇ ಒಂದು ವಿಷಯ, ನಾನು ಯಾರಿಗೂ ಜಾಗನೇ ಇಲ್ಲ. ಒಂದೇ ಸೆಕೆಂಡ್ ಸರ್. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ನಾನು ಯಾರಿಗೂ ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಮಾತು. ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಮಾತಾಡ್ತಾ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಿರ್ತಾರೆ? ಒಂದೇ ಒಂದು ವಿಷಯ, ನಾನು ಯಾರಿಗೂ ಜಾಗನೇ ಇಲ್ಲ. ಒಂದೇ ಸೆಕೆಂಡ್ ಸರ್. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ನಾನು ಯಾರಿಗೂ ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಮಾತು. ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಮಾತಾಡ್ತಾ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಿರ್ತಾರೆ? ಒಂದೇ ಒಂದು ವಿಷಯ, ನಾನು ಯಾರಿಗೂ ಜಾಗನೇ ಇಲ್ಲ. ಒಂದೇ ಸೆಕೆಂಡ್ ಸರ್. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ನಾನು ಯಾರಿಗೂ ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಮಾತು. ಡಿಕೆ ಶಿವಕುಮಾರ್ ನೂತನ ಎಸ್, ಕಾರ್ಯಕರ್ತರು ಬಂದಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ಹೌದು, ಅವರು ಯಾರನ್ನೂ ಕೂಡ ನಾನೇನು ಆಹ್ವಾನಿಸಿರಲಿಲ್ಲ. ಅಂದರೆ ಜಾಗ ಇಲ್ಲ, ಅಂದರೆ ಲೋಕಭವನದಲ್ಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪಾಸ್ ಆಹ್ವಾನಿತರಿಗೆ ಮಾತ್ರ ಅವಕಾಶ ಇರುತ್ತೆ. ಆದರೆ ಪ್ರೀತಿಯಿಂದ ಅವರು ಬಂದಿದ್ದಾರೆ ಎಂದರು ಡಿ ಕೆ ಶಿವಕುಮಾರ್. ಸರಳವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಲೋಕಭವನದಲ್ಲಿ ಆಯೋಜನೆಯಾಗಿದೆ. ಅಲ್ಲಿ ಆಹ್ವಾನಿತರಿಗೆ ಮಾತ್ರ ಅವಕಾಶ ಇದೆ. 3 ರೀತಿಯ ಪಾಸ್ಗಳನ್ನು ಕೊಡಲಾಗಿದೆ. ವಿವಿಐಪಿ ಮತ್ತು ಪ್ರಮುಖವಾಗಿ ಕೆಲ ಕಾರ್ಯಕರ್ತರುಗಳಿಗೆ ಅವಕಾಶವನ್ನು ನೀಡಲಾಗಿರುವಂಥದ್ದು. ಆದರೆ ಬಹುತೇಕ ಮಂದಿ ಅಭಿಮಾನದಿಂದ ಬಂದಿದ್ದಾರೆ, ಅವರು ಪ್ರೀತಿಯಿಂದ ಬಂದಿದ್ದಾರೆ ಎಂದರು ಡಿ ಕೆ ಶಿವಕುಮಾರ್. ಸಂಜೆ 4:05 ಅಂತಂದರೆ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಆ ಖುಷಿ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತಂದರು ಡಿ ಕೆ ಶಿವಕುಮಾರ್. ಅವರೊಟ್ಟಿಗೆ 13 ಮಂದಿ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ.